ಮೋದಿಯವರು ಇವತ್ತು ಮತ್ತು ಇಡಿ CBI IT ರಿಟರ್ನ್ಸ್ ಏನಂದ್ರೆ ಇವೆಲ್ಲ ಟೀಕೆಗೆ ಯಾಕೆ ಒಳಗ್ತಾ ಇದ್ದಾವಪ್ಪ ಅಂದ್ರೆ ಮೋದಿಯವರ ಈ ದುರ್ಬಲ ರಾಜಕಾರಣದಿಂದ ತಮ್ಮವ್ರನ್ನ ಬಿಡೋದು ಉಳಿದವ್ರನ್ನ ಬಿಡ್ಕೊಳ್ಳೋದು ಅನ್ನುವಂಥದ್ದು ಇರಲಿ. ಆದರೂ ಆ ದಿಶೆಯಲ್ಲಿ ಆದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯರು. ಹೌದಪ್ಪ ಇವರು ಭ್ರಷ್ಟರಪ್ಪ ಅನ್ನುವಂಥ ಮಟ್ಟಕ್ಕೆ ಮತ್ತು ಹೆಚ್ಚು ಕಡಿಮೆ ಆದರೂ ಅವ್ರೂ ಸಹಿತ ಈಗ ಲೋಕಾಯುಕ್ತಕ್ಕೂ ಅವ್ರು ರಿಪೋರ್ಟ್ ಮಾಡಿದ್ದಾರೆ, ಇಂಟರ್ನಲ್ ರಿಪೋರ್ಟ್ಗಳನ್ನ. ನಮ್ಮ ಇವರು ಇಡಿಯೋ ಎಲ್ಲೆಲ್ಲಿ ಏನಾಗಿದೆ, ಯಾವ ರೀತಿಯಾಗಿ ಅವ್ಯವಹಾರ ನಡೆದಿದ್ದಾವೆ ಅನ್ನುವಂಥ ಮಾತನ್ನು ಅದಕ್ಕೆ ಕಾರಣಕರ್ತರು GT ದಿನೇಶ್ ಕುಮಾರ್ ಆಗಿರ್ಬೋದು, ಸ್ವತಃ ಅವ್ರ ಮಗ ಅಂದ್ರೆ ನಮ್ಮ ಯತೀಂದ್ರ ಆಗಿರ್ಬೋದು, ಪಾರ್ವತಿ ಅವರ ಸಹೋದರರಾಗಿರ್ಬೋದು, ಜೊತೆಗೆ ದೀಪಾ ಚೋಳ ನೋಡ್ತಿರುವಂಥ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ಒಂದು ಈ ಮುಡಾದಲ್ಲಿ ಹಗರಣ ಆಗ್ಯದಲ್ಲ, ಹೆಚ್ಚು ಕಡಿಮೆ 1094 ನಿವೇಶನ ಅಕ್ರಮ ಹಂಚಿಕೆ ಆಗಿದೆ. ಅವೆಲ್ಲನೂ ಆಗಿ ಹೋಗಲಿ ಅಂತ ಒಂದು ಕಡೆ ಕಿಡಿ ಹೆಚ್ಚಿರ ಸಾಕ ಇಡೀ ಅರಣ್ಯ ನಾಶ ಆಗೋಂಗೆ ಇವತ್ತು ಇಡೀ ಭ್ರಷ್ಟ ಕುಲಕ ಬೆನ್ನು ಹಚ್ಚಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ಗೆ ಬಂದರು, BJPಗೆ ಬಂದರು. ಆದರೆ ಒಂದು ಸಮಾಧಾನ ಏನಪ್ಪ ಅಂದ್ರೆ ಮೋದಿ ಅಂತವ್ರಿಗೆ ಇಲ್ಲಿ ಏನಿದ್ರು ಸಹ ದೊಡ್ಡ ಕುಳಗಳು ಇದ್ದಾರೆ ಮೂಡೋದಲ್ಲಿ ಇಲ್ಲ. BJP ಅಲ್ಲೇ ಸಣ್ಣಪುಟ್ಟು ಇದು ಆಯುಕ್ತರು ಮತ್ತು ಅವ್ರದ್ದಂಥವ್ರು ಇರಬೇಕು. ಆಗಲಿ ಅವ್ರು ಯಾರು ಆಗ್ತಾರೆ ಆಗ್ಲಿತ್ತು ಅವರು ಇವತ್ತು. ಯಾಕೆಂದ್ರೆ ಅವ್ರಿಗೆ ಮುಖ್ಯ ಗುರಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕಾಗಿದೆ. ಅದು ಹಿಡಿಬೇಕಾಗಿದ್ದರೆ ಸಿದ್ದರಾಮಯ್ಯ ಹಣ ಮಾಡಬೇಕಾಗಿದೆ. ಸಿಂಪಲ್ ಪಾಲಿಸಿ ಅಧಿಕಾರ ಹಿಡಿಸುವಾಗ ಅವ್ರು ಈ ರೀತಿಯಾಗಿ ಮಾಡ್ತಾಯಿದ್ರು ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗೋ ವಿಷಯ ಇದೆ. ಅದೇನೋ ಅಲ್ಲಿ ಜನರಿಗೆ ಗೊತ್ತಾಗಿರ್ತದೆ ಇವತ್ತು. ಹೌದಪ್ಪ ಅಡ್ಡಿ ಇಲ್ಲ, ಮೋದಿ ಈ ದಿಶೆಯಲ್ಲಿ ಆಗಲಿ ಇಡಿ ಬಿಟ್ಟು ಚಲೋ ಮಾಡಿದ್ರು ಅಂತ. ಯಾಕೆ ಅವ್ನು ಭ್ರಷ್ಟಾಚಾರಕ್ಕಿಂತ ಹೋಗ್ಬೇಕ್ರಿ, ಯಾರೋ ಮಾಡಲಿ ಅವರು. ಇವತ್ತು ಈ ಮೊದಲು ನೋಡ್ರಿ ಕೇಜ್ರಿವಾಲ್ರು ಕರಪ್ಷನ್ ಅಗೇನ್ಸ್ಟ್ ಅದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿದ್ರು ಮೂಮೆಂಟ್. ಆ ಸಂದರ್ಭದಲ್ಲಿ ಎಲ್ಲರೂ ಅವ್ರಿಗೆ ಏನಪ್ಪ ಅಂದ್ರೆ ಫಿದಾಗಿ ಹೋಗಿಬಿಟ್ಟಿದ್ರು, ಎಂಥ ಒಂದು ಹೋರಾಟ ಮಾಡ್ತಾ ಇದ್ದಾರಪ್ಪ ಅಂತೇಳಿ. ಅದ ನಂತರ ಅವರು ಒಂದಿಷ್ಟು ದೋಷಗಳದು. ಆದರೆ ಇನ್ನೂ ನಾವು ಯಾರೂ ಆಗಲಿ, ನಮ್ಮಂಥವ್ರಿರಲಿ ಮತ್ತವ್ರು ಇರಲಿ, ಕೇಜ್ರಿವಾಲ್ರಪ್ಪ ಇದರಲ್ಲಿ ಸಾರಾಯಿ ಘೋಟಾಲದಲ್ಲಿ ಭ್ರಷ್ಟದಾರಂತ ಇನ್ನೂ ಮನಸ್ಸು ಒಪ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರ ಮೂಮೆಂಟ್ ಹಂಗಿತ್ತು ಹಿಂದೆ. ಹಾಗಂತೇಳಿ ಅವರು ಪೂರ ನಿರಪರಾಧಿ ಅಂತ ಹೇಳಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಅವ್ರ ಮೇಲೆ ನಾವು ಆರೋಪದ ಟಿಂಟ್ ಒಂದು ಕರೆ ಬಂದು ಬಿದ್ದದು. ಹಂಗೆ ಇವತ್ತು ಸಿದ್ದರಾಮಯ್ಯ ಮೇಲೂ ಈ ಒಂದು ಮುಡಾ ಕಲೆ ಬಂದು ಬಿದ್ದದು. ಇದರಿಂದಾಗಿ ಅಲ್ಲಿ ಮೂಡಾದಲ್ಲಿ ನಡೆದಂಥ ಹಗರಣಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ. ದೊಡ್ಡ ತಿಮಿಗಿಲು ಹಿಡಿದಾಗ ಸಣ್ಣ ಸಣ್ಣ ಮೀನು ಉಳಿಸೋದು ಹೆಂಗೆ ಬರ್ತಾವಲ್ಲ ಮೇಲೆ ಹಂಗೆ ಆದಂಗಾಗಿದೆ. ಅದೇನೋ ಆಗಲಿ, ಇವತ್ತು ಸಿದ್ದರಾಮಯ್ಯರು ಮಾತ್ರ ನಿಶ್ಚಿತವಾಗಿಯೂ ಮುಡಾ ಒಂದು ಏನು ಹಗರಣದಿಂದ ಸುಲಭವಾಗಿ ಹೊರಗೆ ದಾಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಆಗ್ತಾನೆ ಅನ್ನೋದು. ದಿನದಿಂದ ದಿನಕ್ಕೆ ಹೌದಲ್ಲಿ ಹಲವು ಅಕ್ರಮಗಳಾಗಿದ್ದಾವೆ, ಆದರೆ ಇವ್ರನ್ನೂ ಅಕ್ರಮವ ಅಂತ ಅನ್ನುವಂಗಿಲ್ಲ. ಎಲ್ಲರ ಅಕ್ರಮ ಹೊರಗೆ ಬರಲಿ. ಎಷ್ಟು